ನೆರೆ ಕೂದಲು ಅಥವಾ ಗ್ರೇ ಹೇರ್ಸ್ ತುಂಬ ಕಾಮನ್ ಆಗಿರೋ ಪ್ರಾಬ್ಲಮ್ ಈಗ. ಮೊದಲೆಲ್ಲ ನಾವು ಇದನ್ನು ಆಫ್ಟರ್ 30, 40, 50 ಇಯರ್ಸ್ ನೋಡ್ತಿದ್ವಿ. 50 ವರ್ಷ ಮೇಲ್ಪಟ್ಟಿರೋರ್ಗೆ ಮಾತ್ರ ಬರ್ತಿದ್ದ ನೆರೆ ಕೂದಲು ಈಗ ಹೈಸ್ಕೂಲ್ ಓದೋ ಮಕ್ಕಳಾಗಿರ್ಬೋದು, ಕಾಲೇಜ್ ಗೋಯಿಂಗ್ ಮಕ್ಕಳಾಗಿರ್ಬೋದು, ಎಲ್ಲರಲ್ಲೂ ಸರ್ವಸಾಮಾನ್ಯ ಆಗೋಗಿದೆ. ಇದಕ್ಕೆ ನಾನಾ ಕಾರಣಗಳಿರ್ಬೋದು. ಅದಕ್ಕೆ ನಾವು ಹೇರ್ ಡೈ ಅಂತ ಹಾಕ್ಕೊಳ್ತೀವಿ. ಹೇರ್ ಡೈ ಹಾಕ್ಕೊಂಡು ಕೆಲವೊಂದು 15 ಡೇಸ್ 1 ಮಂತ್ ಆ ಥರ ಇರುತ್ತೆ. ಮತ್ತು ಅದನ್ನು ವಾಶ್ ಮಾಡಿದ್ರೆ ಹೊರಟೋಗುತ್ತೆ. ಯಾವುದೇ ಕೆಮಿಕಲ್ ಬಳಸದೆ ಬರೀ ನಾವು ತೆಂಗಿನಕಾಯಿ ಉಪಯೋಗಿಸ್ಕೊಂಡು ಆ ಶೆಲ್ ಇರುತ್ತಲ್ಲ, ಆ ಓಟೆಲಿ ಯಾವ ರೀತಿ ಇವತ್ತು ನಾನು ಮನೆ ಮದ್ದು ಮಾಡೋದು ಅಂತ ತೋರಿಸ್ತೀನಿ. ಆ ಎಸೆಯ ತೆಂಗಿನಕಾಯಿ ಓಟೆಲಿ ಇವತ್ತು ಮನೆ ಮದ್ದು ಮಾಡ್ತಿದ್ದೀನಿ. ಅದಕ್ಕೆ ಒಂದೇ ಒಂದು ಚಮಚ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲು. ಎಲ್ಲ ಮನೇಲಿರೋ ಐಟಮು ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ಬಳಕೆ ಧಾರಾಳವಾಗಿ ಮಾಡಿ. ಯಾಕಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ಲು, ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ, ಯಾವುದೇ ಹೇರ್ ಫಾಲ್ ಆಗೋಲ್ಲ. ಇದನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಿದ್ದೀನಿ. ಇದನ್ನು ಒಬ್ರಿಗೆ ಮಾಡ್ತಾಯಿದ್ದೀನಿ. ಒಬ್ರಿಗೆ ಮಾಡೋದ್ರಿಂದ ಒಂದು ತೆಂಗಿನಕಾಯಿ ಓಟೆ ಸಾಕು. ಓಕೆನಾ? ಇದನ್ನು ಚೆನ್ನಾಗಿ ಸುಟ್ಕೊಳ್ಳೋಣ. ನಾವು ಇದು ಯಾಕೆ ಸುಟ್ಕೊಳ್ಳೋದು ಅಂದರೆ ನಮಗೆ ಬೂದಿ ಆಕಾರ ಬೇಕಿದನ್ನು ಅಷ್ಟೇ. ಸೊ ತಾಳ್ಮೆಯಿಂದ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಅದನ್ನು ಸುಟ್ಕೊಳ್ಳೋಣ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ತುಂಬ ಹುಷಾರಾಗಿ ಮಾಡಿ ಇದನ್ನು. ಓಕೆನಾ? ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ಇದನ್ನು ಚೆನ್ನಾಗಿ ಸುಟ್ಕೊಂಡು ನಾವು ಯಾವ್ಯಾವುದೋ ಕೆಮಿಕಲ್ ಹಾಕ್ಕೊಳ್ತೀವಿ, ಯಾವುದ್ಯಾವುದೋ ಡೈ ಹಾಕ್ಕೊಳ್ತೀವಿ. ಅದರಲ್ಲಿ ಯಾವ್ಯಾವ ನಾನಾ ರೀತಿಯಾದ ಕೆಮಿಕಲ್ಸ್ ಇರುತ್ತೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಇದು ಒಳ್ಳೆಯದೇ ಅಲ್ಲ. ಇನ್ ಫ್ಯೂಚರ್ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಅದು ಚೆನ್ನಾಗಿರ್ಬೋದು, ಮುಂದಕ್ಕೆ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಆ ಕೆಮಿಕಲ್ ಬಳಕೆಯಿಂದ. ಇದರಲ್ಲಿ ಇಟ್ ಇಸ್ ವೆರಿ ನ್ಯಾಚುರಲಾಗಿ ನಮ್ಗೆ ಸಿಗೋ ತೆಂಗಿನಕಾಯಿ ಎಣ್ಣೆನೂ ಅಷ್ಟೇ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಅದೇ ರೀತಿ ಇದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಸುಡ್ತೀವೋ ನಮ್ಗೆ ಅಷ್ಟು ಚೆನ್ನಾಗಿ ಆ ಕೆಂಡ ಆಗಲಿ ಬೂದಿ ಆಗಲಿ ಸಿಗುತ್ತೆ. ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದ ಮಾಡಿ. ನಿಮ್ಮ ಹತ್ರ ಚಿಮ್ಟ ಇದ್ದರೆ ಅದು ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಚಿಮ್ಟ ಇಲ್ಲ, ಸೊ ನಾನು ಈ ಥರನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಹುರ್ಕೊಳ್ಳೋಣ. ನೀವು ಇಬ್ರಿಗೆ ಮಾಡೋದ್ರಿಂದ ಒಬ್ಬರಿಗೆ 1 ಶೆಲ್ ಅಂತ ತೊಗೊಳ್ಳಿ, ಇಬ್ಬರಿಗೆ 2 ಶೆಲ್ ಅಂತ ತೊಗೊಳ್ಳಿ. ನೋಡಿ ಇದು ಚೆನ್ನಾಗದು ಬೆಂಕಿ ಎಲ್ಲ ಆರೋವರೆಗೂ ಒಂದು ಪ್ಲೇಟಲ್ಲಿ ಹಾಕಿ ತಣಿಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಆರಬೇಕದು. ಅಟ್ಲೀಸ್ಟ್ ಗಾಳಿಲಾದರೂ ಇಡ್ಬೋದು ನಿಮ್ಗೆ ಏನಾದ್ರು ಅರ್ಜೆಂಟ್ ಇದ್ದರೆ. ಒಂದು 5ರಿಂದ 10 ನಿಮಿಷದಷ್ಟು ಕೆಂಡ ಎಲ್ಲ ಆರಿ ಬೂದಿ ಆಗುತ್ತೆ. ಈ ಕೆಂಡ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಈ ಪೌಡ್ರು ನೀವು ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು, ತುಂಬ ಈಸಿ. ಎಲ್ಲ ಮನೇಲಿರೋ ಐಟಮ್ಸು. ಇದರಲ್ಲಿ ನೋ ಕೆಮಿಕಲ್, ಝೀರೋ ಕೆಮಿಕಲ್ ಅಂತಲೇ ಹೇಳ್ತೀನಿ. ಇದು ತಣ್ಣಕ್ಕಾದ್ಮೇಲೆ ನಾನು ಇದನ್ನು ಚಟ್ನಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಫೈನ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ಓಕೆನಾ? ಇದು ನಾನು ಹೇಳ್ದಂಗೆ ಒಬ್ರಿಗೆ ಮಾಡ್ತಾಯಿದ್ದೀನಿ. ಸೊ ಸುಮಾರು 1ರಿಂದ 2 ಚಮಚದಷ್ಟು ಅದು ಆಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಶೆಲ್ ಉಪಯೋಗಿಸ್ಕೊಳ್ಬೋದು. ಇದರಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಿಲ್ಲ. ಇದನ್ನು ನೋಡಿ ಮಿಕ್ಸಿ ಆಡಿಬಿಟ್ಟು ಬೇಕಿದ್ರೆ ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನೈಸಾಗಿದೆ, ಸೊ ನನಗೆ ಫಿಲ್ಟ್ರ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು. ಅದೇ ಜಾಗದಲ್ಲಿ ನೀವು ಆಲಿವ್ ಆಯಿಲ್ ಹಾಕ್ಕೊಳ್ಬೋದು ಅಥವಾ ಬಾದಾಮಿ ಎಣ್ಣೆ ಹಾಕ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಹಳ್ಳೆಣ್ಣೆ ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಅಂಟು ಬಂದುಬಿಡುತ್ತೆ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳೋಣ. ನಮಗೆ ಒಂದು ಪೇಸ್ಟ್ ರೀತಿ ಬರಬೇಕಿದೆ ಅಷ್ಟೇ. ಇದನ್ನು ಚೆನ್ನಾಗಿ ಅಪ್ಲೈ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವೀಡಿಯೋಲಿ. ನಿಮ್ಮ ಮನೇಲೆಲ್ಲ ತೆಂಗಿನಕಾಯಿ ಚಿಪ್ಪಿದ್ರೆ ದಯವಿಟ್ಟು ಇದನ್ನು ಮಾಡಿ. ನೋಡಿ ಎಲ್ಲೆಲ್ಲಿ ನಿಮಗೆ ಗ್ರೇ ಹೇರ್ಸ್ ಕಾಣ್ತಿರ್ಬೋದಲ್ವ. ಇಲ್ಲಿ ನೋಡಿ ನಾನು ಕೈ ಉಜ್ಜಿ ತೋರಿಸ್ತಾ ಇದ್ದೀನಿ. ಎಷ್ಟು ಕಪ್ಪಗಿದೆ ನೋಡಿ ಕಾಣ್ತಿರ್ಬೋದು. ಈ ಥರ ನೀಟಾಗಿ ಅಪ್ಲೈ ಮಾಡೋದು. ಅಪ್ಲೈ ಮಾಡಿ ಒಂದು 20 to 25 ಮಿನಿಟ್ಸ್. ನೀವು ವರ್ಕಿಂಗ್ ವಿಮೆನ್ಸ್ ಆದರೆ ಬೆಳಗ್ಗೆ ಹೊತ್ತು ಹಚ್ಬಿಟ್ಟು ನಿಮ್ಮ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಬೋದು. ನಾರ್ಮಲ್ ಶ್ಯಾಂಪೂವಲ್ಲಿ ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ನೀನು ಬೇಡ. ನೋಡಿ ಕೈ ನೋಡಿ ಎಷ್ಟು ಕಪ್ಪಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಕೂದಲು ಇದೇ ಥರ ದಟ್ಟವಾಗಿ ಕಪ್ಪಗೆ ಬೆಳೆಯುತ್ತೆ. ಇದು ಯಾವುದು ಕೆಮಿಕಲ್ಸ್ ಇಲ್ಲ. ತೆಂಗಿನಕಾಯಿ ಚಿಪ್ಪು ಮನೇಲಿ ಇದ್ದೇ ಇರುತ್ತೆ. ಸೊ ಇದು ಡೆಫಿನೆಟಾಗಿ ಮಾಡಿ. ಒಂದು 20-25 ಮಿನಿಟ್ಸ್ ಆದಮೇಲೆ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ. ಶ್ಯಾಂಪು ಹಾಕ್ಕೊಂಡು ನೀಟಾಗಿ ಹೇರ್ ವಾಶ್ ಮಾಡ್ಕೊಂಡು ಹೇರ್ ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ನಿಮ್ಮ ಹೇರ್ ಈ ಥರ ಸೂಪರಾಗಿ ಬರುತ್ತೆ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರಲ್ಲ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.